ನವೆಂಬರ್ 29ನೇ ತಾರೀಕು ಸಿ ಅವರು ಒಂದು ನೋಟಿಸ್ ಕೊಡ್ತಾರೆ ಅಧ್ಯಕ್ಷರ ಗಮನಕ್ಕೆ. ಉಪಸಾಖೆಯಾದಂಥ ತಳಗೋದೆಯ ಗೊಬ್ಬರ ಸಾಕಿನಲ್ಲಿ ಸುಮಾರು 64,14,280 ರೂಪಾಯಿಯಷ್ಟು ಹಣ ದುರ್ಬಳಕೆಯಾಗಿದೆ. ಅಲ್ಲಿ ಗೊಬ್ಬರನೂ ಕೂಡ ಕಾಣ್ತಾ ಇಲ್ಲ. ಏನಪ್ಪ ಇದು ಅದೃಷ್ಟನೋ ದುರಂತನೋ ದುರ್ದೈವನೋ ಗೊತ್ತಿಲ್ಲ. ಮಳವಳ್ಳಿ ತಾಲೂಕಿನ ಜನಪ್ರಿಯ ಶಾಸಕರು ನರೇಂದ್ರ ಸ್ವಾಮಿಯವರು ಹುರಿಗಾಲಿ ಕೋಆಪರೇಟಿವ್ ಸಹಕಾರ ಸಂಘದಿಂದ DCC ಬ್ಯಾಂಕ್ ಹೋಗಿ DCC ಬ್ಯಾಂಕ್ ಮುಖಾಂತರ ನಮ್ಮ TAPCMSಗೆ ನಿರ್ದೇಶಕರಾಗಿ ಬಂದಿದ್ದಾರೆ. ಸನ್ಮಾನ್ಯ ಶಾಸಕರು ಈ ಒಂದು TAPCMSನ ಭ್ರಷ್ಟಾಚಾರದ ವಿರುದ್ಧ ಎಲ್ಲೂ ಕೂಡ ಇದನ್ನು ಹೊರತರ್ತಕ್ಕಂಥದ್ದು ಮತ್ತು ಅಧಿಕಾರಿಗಳಿಗೆ ಅಲ್ಲಿರ್ತಕ್ಕಂಥವ್ರಿಗೆ ಸಂಬಂಧಪಟ್ಟಂಥವ್ರಿಗೆ ಯಾವುದೇ ರೀತಿ ಒಂದು ಈ ಹಣವನ್ನು ಯಾವ ರೀತಿ ಆಯ್ತಕ್ಕಂಥ ಮಾಹಿತಿ ತಗೊಳ್ತಕ್ಕಂಥದ್ದು ಮತ್ತು ಇದ್ರ ಬಗ್ಗೆ ಯಾವುದೇ ರೀತಿ ಇಲ್ಲಿವರೆಗೂ ಪ್ರತಿಕ್ರಿಯೆ ನೀಡಿಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಳವಳ್ಳಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ನಮ್ಮ ಜೊತೆ ಇದ್ದಾರೆ TAPCMC ಸೊಸೈಟಿಯ ನಿರ್ದೇಶಕರಾದಂಥ ಶ್ರೀಯುತ ಶ್ರೀಧರ್ ಅವರು. ನಾನು ನಿನ್ನೆ ನನಗೆ ಒಂದು FIR ಕಾಪಿನ ಯಾರೋ ಒಬ್ಬರು ಅಕಸ್ಮಾತಾಗಿ ತಲುಪಿಸಿದ್ರು ಸ್ನೇಹಿತರೆ. ಆ FIR ಕಾಪಿ ನೋಡಿದಾಗ ನಿಜಕ್ಕೂ ನನಗೆ ಅದು ಒಂದು ಆ FIR ನೋಡಿ ನಗಬೇಕೋ ಅಥವಾ ಅಳಬೇಕು ಅಂತ ಎರಡೂ ಅರ್ಥ ಆಗಲಿಲ್ಲ. ಯಾಕೆ ಅಂತಂದರೆ ಆ FIR ಮಾಡುವಂಥ ಅವಶ್ಯಕತೆನೇ ಇರಲಿಲ್ಲ ಸ್ನೇಹಿತರೆ. ಆದರೂ ಕೂಡ ಒಂದು FIR ಮಾಡಿದ್ದಾರೆ ಅಂದಾಗ ಇದರಲ್ಲಿ ಒಂದು ರಾಜಕೀಯದ ವಾಸನೆ ಬಡಿತು ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಶ್ರೀಯುತ ಶ್ರೀಧರ್ ಅವ್ರಿಗೆ ಒಂದು ಕರೆ ಮಾಡಿದಾಗ ಶ್ರೀಧರ್ ಅವರು ಸಾಕಷ್ಟು ವಿಚಾರಗಳನ್ನ ನನಗೆ ತಿಳಿಸ್ಕೊಟ್ರು. ಸ್ನೇಹಿತರೆ ನೋಡಿ, ನಾವು ಪಕ್ಕದ ಮನೆಗೆ ಬೆಂಕಿ ಬಿದ್ದಿದೆ ಅಲ್ಲ, ನಮ್ಮ ಮನೆಗೆ ಬೆಂಕಿ ಬಿದ್ದಿಲ್ಲ ಅಂತ ಕೆಲವೊಂದು ಸತಿ ಸುಮ್ಮನಿರ್ತೀವಿ. ಆದರೆ ಪಕ್ಕದ ಮನೆಗೆ ಬಿದ್ದಂಥ ಬೆಂಕಿ ನಮ್ಮ ಮನೆಗೂ ಕೂಡ ಬಂದು ತಲುಪೋದ್ರಲ್ಲಿ ತುಂಬ ತಡ ಆಗಲ್ಲ, ಅದು ಯಾವತ್ತಿರೋ ಬರುತ್ತೆ. ಆದ್ದರಿಂದ ನಾನು ಒಬ್ಬ ಸತ್ಯನ ಹುಡುಕುವಂಥ ಒಬ್ಬ ಪತ್ರಕರ್ತನಾಗಿ ಈ ಒಂದು ವಿಚಾರದ ಬಗ್ಗೆ ಶ್ರೀಧರ್ ಅವ್ರನ್ನ ಮಜಾಕ್ಲಿಕ್ಕೆ ಬಂದಿದ್ದೀನಿ. ಶ್ರೀಧರ್ ಅವರು ಏನು ಹೇಳ್ತಾರೆ ಅಂತ ಕೊನೆವರೆಗೂ ಮಿಸ್ ಮಾಡ್ದೇ ಕೇಳಿಸ್ಕೊಳ್ಳಿ. ಸರ್, ಇತ್ತೀಚೆಗೆ ನಾನು ಒಂದು ವಿಚಾರನ ಕೇಳ್ಪಟ್ಟೆ. ನಿಮ್ಮ ಮೇಲೆ ಒಂದು FIR ಆಗಿದೆ. ಆ FIRನೂ ಕೂಡ ನಾನು ಗಮನಿಸಿದೆ ಸರ್. ಆದರೆ ಆ FIR ಒಂದು ಕ್ಷುಲ್ಲಕ ಕಾರಣ ಅಂತ ಅನ್ನಿಸ್ತು. ಅದು FIR ಮಾಡುವಂಥ ಅವಶ್ಯಕತೆನೇ ಇರಲಿಲ್ಲ. ಏನಕ್ಕೆ ಸರ್ ನಿಮ್ಮ ಮೇಲೆ FIR ಆಗಲಿಕ್ಕೆ ಏನು ಸರ್ ಕಾರಣ? ಸರ್, ಇಲ್ಲಿ ಏನಾಗಿದೆ ಅಂದರೆ, ಕಳೆದ ಹಿಂದಿನ ಸಾಲಿನಲ್ಲಿ ಏನು ನಿರ್ದೇಶಕರುಗಳಾಗಿದ್ದರು ಆ ಒಂದು ಆಡಳಿತ ಮಂಡಳಿನ ಅವಧಿಯಲ್ಲಿ ನಮ್ಮ ಮಳವಳ್ಳಿ ತಾಲೂಕಿನ TAPCMSನ ಉಪಶಾಖೆಯಾಗಿ ನಾವು ಒಂದು ತಳವಾದಿನಲ್ಲಿ ಗೊಬ್ಬರವನ್ನು ರೈತರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಗೊಬ್ಬರವನ್ನು ಮಾರಾಟವನ್ನು ಮಾಡಲಿಕ್ಕೆ ಒಂದು ಉಪಶಾಖೆಯನ್ನು ತೆರೆದಿದ್ದೀವಿ. ಆ ಉಪಶಾಖೆಯಲ್ಲಿ ನಮ್ಮ ಮಳವಳ್ಳಿಯಿಂದನೇ TAPCMSನ ಒಬ್ಬನ ನೇಮಕನೂ ಕೂಡ ಮಾಡಿದ್ದೀವಿ. ಮಾಡಿ ಅವರು ಇಲ್ಲಿಂದನೇ ಹೋಗಿ ಗೊಬ್ಬರವನ್ನು ಮಾರಾಟ ಮಾಡ್ತಾರೆ. ಬೆಳಗ್ಗೆ 8 ಗಂಟೆಗೆ ಓಪನ್ ಮಾಡ್ತಾರೆ, 10 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಸುಮಾರು ಒಂದು 3ರಿಂದ 3.5 ವರ್ಷ ಆಗಿರಬೇಕು ಅಲ್ಲಿ ಉಪಶಾಖೆಯನ್ನು ತೆಗೆದು ಕೆಲಸವನ್ನು ಮಾಡ್ತಾಯಿದ್ರು. ಅಲ್ಲೇನಾಗಿದೆ ಅಂದರೆ ಕಳೆದ ಬಾರಿನೂ ಕೂಡ ವ್ಯತ್ಯಾಸ ಕಂಡಿದೆ. ಅದನ್ನು ಏನೋ ಮ್ಯಾನೇಜ್ ಮಾಡಬೇಕಾಗಿದೆ. ಕಳೆದ ಬಾರಿ ಆಡಳಿತ ಮಂಡಳಿಯವರು ಅದನ್ನು ಮಾಡಿ, ಈ ಸತಿ ಆಡಳಿತ ಮಂಡಳಿ ಬಂದ ಮೇಲೆ ಏನಾಗಿದೆ, ನಮ್ಮದು ಸೆಪ್ಟೆಂಬರ್ನಲ್ಲಿ ಎಲೆಕ್ಷನ್ ಆಯಿತು. ಅಕ್ಟೋಬರ್ನಲ್ಲಿ ನಾವು ಬೋರ್ಡು ಅಧ್ಯಕ್ಷರ ಆಯ್ಕೆಯಾಗಿ ಅಕ್ಟೋಬರ್ನಲ್ಲಿ ಅಧಿಕಾರಕ್ಕೆ ಬಂದ್ವಿ. ಸೆಪ್ಟೆಂಬರ್ ಅಂದರೆ 2025 ಸೆಪ್ಟೆಂಬರ್ನಲ್ಲಿ ಚುನಾವಣೆ ನಡೀತು. ಎಂಡ್ನಲ್ಲಿ ಸೆಪ್ಟೆಂಬರ್ ಕೊನೆ ಹಂತದಲ್ಲಿ ದಿನಗಳಲ್ಲಿ ಅಕ್ಟೋಬರ್ ಮೊದಲನೇ ವಾರದಲ್ಲಿ ನಾವು ಹೊಸ ಬೋರ್ಡು ಅಧಿಕಾರಕ್ಕೆ ಬಂತು. ಅಧ್ಯಕ್ಷರಾದರು, ಬೋರ್ಡು ಚಾಲ್ತಿಲಾಯಿತು. ನವೆಂಬರ್ 29ನೇ ತಾರೀಕು ಅವರು ಒಂದು ನೋಟಿಸ್ ಕೊಡ್ತಾರೆ ಅಧ್ಯಕ್ಷರ ಗಮನಕ್ಕೆ. ಉಪಸಾಖೆಯಾದಂಥ ತಳಗೋದೆಯ ಗೊಬ್ಬರ ಸಾಕಿನಲ್ಲಿ ಸುಮಾರು 64,14,280 ರೂಪಾಯಿಯಷ್ಟು ಹಣ ದುರ್ಬಳಕೆಯಾಗಿದೆ. ಅಲ್ಲಿ ಗೊಬ್ಬರನೂ ಕೂಡ ಕಾಣ್ತಾ ಇಲ್ಲ, ಮತ್ತು ಹಣನೂ ಕೂಡ ಬಂದು ನಮ್ಮ ಸಂಘಕ್ಕೆ ಜಮಾವಣೆ ಆಗಿಲ್ಲ ಅಂಥೇಳಿ ನವಂಬರ್ನಲ್ಲಿ 2025 ನವಂಬರ್ನಲ್ಲಿ ನೋಟಿಸ್ ಕೊಡ್ತಾರೆ ಅವರು. ಅದೇ ಡಿಸೆಂಬರು 5ನೇ ತಾರೀಕು ಮೀಟಿಂಗ್ ಕರೀತಾರೆ ಅಧ್ಯಕ್ಷರು. ಒಂದು ವಾರದಲ್ಲೇ ಸಭೆ ಕರೀತಾರೆ. ಆ ಸಭೆಯಲ್ಲಿ ಈ ಒಂದು ನೋಟಿಸ್ ಕೊಟ್ಟಿರ್ತಕ್ಕಂಥ ವಿಚಾರನ, ಈ ಹಣ ದುರ್ಬಳಕೆ ಆಗಿರ್ತಕ್ಕ ವಿಚಾರನ, ಗೊಬ್ಬರ ಇದಾಗಿರೋ ಮಿಸ್ಆಪರೇಷನ್ ಆಗಿರೋ ವಿಚಾರನ ಗಮನಕ್ಕೆ ತರಲ್ಲ. ಇಲ್ಲಿ CO ಮತ್ತು ಅಧ್ಯಕ್ಷರು ಇಬ್ಬರು ಕೂಡ ಆ ಒಂದು ಮಿಸ್ಆಪರೇಷನ್ ಆಗಿರೋದನ್ನ ಬಚ್ಚಿಟ್ಟು ಟುಡೇ ಇಲ್ಲಿಯ ತನಕ, ಇವತ್ತಿನ ತನಕ ನಾವು ಇವಾಗಲೇ ಪ್ರೆಸ್ ಮೀಟ್ ಕೂಡ ಮಾಡಿದ್ದೀನಿ ಮಂಡ್ಯದಲ್ಲಿ. ನನ್ನ ಮೇಲೆ ಈಗಾಗಲೇ ಒಂದು FIR ಕೂಡ ದಾಖಲಾಗಿದೆ. ಆದರೂ ಕೂಡ ಟುಡೇ ನಾವು ಮೀಟಿಂಗ್ ಕರಿಬೇಕು ಅಂತೇಳಿ ನಾವು ಆಗಲಿ ಡೈರೆಕ್ಟರ್ಗಳು 6 ಜನ ಸಹಿ ಮಾಡಿ ನಾವು ಈಗಾಗಲೇ ರಿಕ್ವೆಷನ್ ಕೂಡ ಕೊಟ್ಟಿದ್ದೀವಿ. ಇಲ್ಲಿ ಗಂಟನೂ ಕೂಡ ಯಾವುದೇ ಮೀಟಿಂಗ್ ಕರೆದಿಲ್ಲ. ಅದಾದಮೇಲೆ ಇವರು ನವಂಬರ್ನಲ್ಲಿ ನೋಟಿಸ್ ಕೊಡ್ತಾರೆ. ನವಂಬರ್ ಆದಮೇಲೆ ಈಗ ಮೇ ತಿಂಗಳಿನಲ್ಲಿ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ 5 ಲಕ್ಷ ರೂಪಾಯಿನ ಆತ ಒಂದೇ ದಿನ ಬಂದು ಕಟ್ತಾನೆ.
ನಾವು ಬಾಗಿಲು ತೆಗೆದು 2 ಅವರ್ 2 ಅವರ್ನಲ್ಲಿ 5 ಲಕ್ಷ ರೂಪಾಯಿ ವ್ಯಾಪಾರ ಮಾಡ್ಲಿಕ್ಕೆ ಸಾಧ್ಯನಾ? ನಮ್ಮ ಸಾಮಾನ್ಯ ರೈತರು ಇದನ್ನು ಅರ್ಥ ಮಾಡ್ಕೋಬೇಕು. ಆ ಭಾಗದಲ್ಲಿ ಇರ್ತಕ್ಕಂಥ ರೈತರುಗಳು ಪುನಃ ಮೇಲೆ ಒಂದೇ ದಿನ 5 ಲಕ್ಷ ರೂಪಾಯಿ ದುಡ್ಡನ್ನು ಕಟ್ತಾನೆ, 10 ಲಕ್ಷ ದುಡ್ಡನ್ನ 2 ದಿನದಲ್ಲಿ ದುಡ್ಡನ್ನು ತಂದು ಕಟ್ತಾನೆ. ಆವಾಗ ನಾವು 4 ಜನ ನಿರ್ದೇಶಕರುಗಳು, ಸನ್ಮಾನ್ಯ ನರೇಂದ್ರ ಅವರು, ನಮ್ಮ ಹಿರಿಯರು ಶಿವರುದ್ರಪ್ಪನವರು, ರಾಮಣ್ಣವರು, ನಾನು 4 ಜನ ಅಲ್ಲಿ ಸ್ಥಳ ಪರಿಶೀಲನೆಗೆಂದು ಹೋದಾಗ ಅಲ್ಲಿ ನಾವು ಇಲ್ಲಿಂದ ಕಳಿಸಿರ್ತಕ್ಕಂಥದ್ದು 94 ಲಕ್ಷ ರೂಪಾಯಿ ಚಿಲ್ಲರೆ, 94 ಲಕ್ಷಕ್ಕೂ ಅಧಿಕ ಮೌಲ್ಯದ ನಾವು ಇದನ್ನು ಕಳಿಸಿರ್ತೀವಿ ಗೊಬ್ಬರನ ಅಲ್ಲಿಗೆ. ಅಲ್ಲಿ ಇರ್ತಕ್ಕಂಥದ್ದು ಗೊಬ್ಬರ ಇವತ್ತೆಲ್ಲ 20ರಿಂದ 25 ಲಕ್ಷ ರೂಪಾಯಿನ ಗೊಬ್ಬರ ಅಲ್ಲಿದೆ. ಅಲ್ಲಿ 60ರಿಂದ 70 ಲಕ್ಷ ರೂಪಾಯಿ ಅಷ್ಟು ಗೊಬ್ಬರ ಕಾಣ್ತಾ ಇಲ್ಲ, ಮತ್ತು ದುಡ್ಡು ಇರಲಿಲ್ಲ. ಆ ಸಮಯದಲ್ಲಿ ನಾನು ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ಅಟೆಂಡರ್ನ ಬೊಪ್ಪಾಯಿಲಿ, ನೀನು ಈ ಡೇಟ್ನಲ್ಲಿ ನೀನು 5 ಲಕ್ಷ ರೂಪಾಯಿ ದುಡ್ಡನ್ನು ಕಟ್ಟಿದೆಯಾ, ಇದಕ್ಕೆ ನೀನು ರಸೀದಿ ತೆಗಿ, ಆ ಡೇಟಲ್ಲಿ 5 ಲಕ್ಷ ರೂಪಾಯಿ ಮಾರಿದ 2 ಅವರ್ನೇ ನಿನ್ನ ಭಾರಿ ಅಪ್ರಿಷಿಯೇಟ್ ಮಾಡಬೇಕಾಗಿದೆ ನಾವು. ನೀನು ಎಷ್ಟು ಗೊಬ್ಬರ DAP ಮಾರಿದೆ, ಎಷ್ಟು ಯೂರಿಯಾ ಮಾರಿದ್ಯಾ, ಎಷ್ಟು ಪೊಟಾಸ್ ಮಾರಿದ್ಯಾ, ಅದನ್ನು ತೆಗಿಯಪ್ಪ ಬಿಲ್ಲು ಯಾವ್ಯಾವ ರೈತರು ಕೊಟ್ಟಿದೆ ಅಂತಂದರೆ ಆ ಯಪ್ಪ ಬಿಲ್ ತೋರಿಸ್ಲಿಕ್ಕೆ ರೆಡಿ ಇಲ್ಲ, ಕೈ ಕಟ್ಟಿ ತಲೆ ಬಗ್ಸಿ ನಿಲ್ತಾನೆ. ಪುನಃ ಅದಾದಮೇಲೆ ಮೇ ತಿಂಗಳಿನಲ್ಲಿ ಮಾರಿದ್ಯಾ, ಪುನಃ 5 ಲಕ್ಷ ತಂದು ಕಟ್ಟಿದ್ಯಾ, ಆ ಡೇಟ್ ಬಿಲ್ ತೆಗಿ ಅಂದರೆ ಅವತ್ತು ಕೂಡ ಅವನು ಆವಾಗಲೂ ಕೂಡ ತಲೆ ಬಗ್ಸಿ ಕೈ ಕಟ್ಟಿ ನಿಲ್ತಾನೆ. ಆ 2 ಡೇಟ್ಗಳಲ್ಲಿ ಒಂದೇ ಒಂದು ಬಿಲ್ಲನ್ನು ಇವನು ರೆಸಿಪ್ಟನ್ನು ಹಾಕಿಲ್ಲ ಯಾವ ರೈತರಿಗೂ. 5 ಲಕ್ಷ ರೂಪಾಯಿ ಹಣ ಕಟ್ಟಿರೋದು ನಿಜ, ವ್ಯಾಪಾರ ಆಗದೆ ಅಂತ ಹೇಳಿದ್ದಾನೆ, ತಂದು ಕಟ್ಟಿದ್ದಾನೆ, ನಮ್ಮ ಸಂಘಕ್ಕೆ ಹಣ ಜಮಾವಣೆ 5 ಲಕ್ಷ, ಮತ್ತು ಬಿಲ್ ಬೇಕಲ್ಲ, ಯೂರಿಯಾ ಎಷ್ಟು ಮಾರಿದ್ದೀನಿ, ಗೊಬ್ಬರ ಎಷ್ಟು ಮಾರಿದ್ದೀನಿ, DAP ಒಂದೇ ಒಂದು ಬಿಲ್ಲನ್ನು ನಾವು 2 ಡೇಟಲ್ಲಿ ಹರಿದಿಲ್ಲ. ಇದನ್ನು ಪ್ರಶ್ನೆ ಮಾಡಿ ನಾವು ಏನಪ್ಪ ತೋರಿಸ್ತೇವೆ ಅಂದ್ಕೆ, ನಾನು ಈ ಬಿಲ್ ಬುಕ್ ಒಂದು ಜೆರಾಕ್ಸ್ ಮಾಡಿಸ್ಕೊಬಂದು ಕೊಡಪ್ಪ ಅಂತೆ. ಇಲ್ಲ ಸರ್, ಜೆರಾಕ್ಸ್ ಇಲ್ಲ ಸರ್, ಇದನ್ನೇ ತಗೊಂಡು ಹೋಗಿ ಸರ್, ನೀವು ಪರಿಶೀಲನೆ ಮಾಡ್ಕೊಬಿಟ್ಟು ತಂದು ಕೊಡಿ ಅಂತೆಲ್ಲ ಆತನೇ ಕೂಡ ಬಿಲ್ ಬುಕ್ಕನ್ನು ನಮ್ಮ ಕೈ ಕೊಟ್ಟಾದ್ಮೇಲೆ ನಾವು ಓದೋರು 4 ಜನ ತಳವಾದಿ ಶಾಖೆಗೆ FIR ಆಗಿರೋದು ಚಂದಳ್ಳಿ ಶ್ರೀಧರ್ ಮೇಲೆ ಮಾತ್ರ. ಪ್ರೆಸ್ ಮೀಟ್ಗೆ ನಾವು ಓದೋರು 5 ಜನ, ಆದರೆ ಕಂಪ್ಲೇಂಟ್ ಆಗಿರೋದು ಚಂದಳ್ಳಿ ಶ್ರೀಧರ್ ಮೇಲೆ. ಇದು ಉದ್ದೇಶ ಏನು? ಅದು ರಾತ್ರಿ 8 ಗಂಟೆನಲ್ಲಿ 8:15ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಆ ಸಂಘದ ಒಬ್ಬ ನೌಕರ. ಆ ಒಂದುಗೆ ಕಂಪ್ಲೇಂಟ್ ಬಂದಮೇಲೆ ನನಗೆ ಯಾವುದೇ ಇಂಟಿಮೇಷನ್ ಇಲ್ಲ, ಒಂದು ಫೋನ್ ಇಲ್ಲ, ಒಬ್ಬರು ಮನೆ ಹತ್ರ ಬಂದು ಎನ್ಕ್ವೈರಿ ಮಾಡಲಿಲ್ಲ, ನಿಮ್ಮ ಮೇಲೆ ಕಂಪ್ಲೇಂಟ್ ಬನ್ನಿ ಅಂತ ಕರೀಲ್ಲ. 8:15 ಕಂಪ್ಲೇಂಟ್ ತಗೋತೀರಿ, 10:00 FIR ಮಾಡ್ತೀರಿ. ಇದು ಉದ್ದೇಶ ಏನು? ಈ ಒಂದು ಹೋರಾಟದಿಂದ ಚಂದಳ್ಳಿ ಶ್ರೀಧರನ ಹತ್ತಿಕ್ಕಬೇಕು, ಅವನ್ನ ಎದುರಿಸ್ಬೇಕು, ಬ್ಲ್ಯಾಕ್ ಮೇಲ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಏಕಾಏಕಿ ನನ್ನ ಮೇಲೆ ಕಾನೂನು ರೀತಿಯ ಒಂದು ಘಟಪ್ರಹಾರವನ್ನು ಮಾಡಿ ಇವತ್ತೊಂದು ಮಳವಳ್ಳಿ ತಾಲೂಕಿನ ಗ್ರಾಮಾಂತರ ಠಾಣೆಯಲ್ಲಿ ನನ್ನ ಮೇಲೆ FIRನ ದಾಖಲು ಮಾಡಿದ್ದಾರೆ. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಇವತ್ತು ಏನು ಕೋಆಪರೇಟಿವ್ ಸಹಕಾರ ಸಂಘದಲ್ಲಿ ಬರೀ ಗೊಬ್ಬರದ್ದೇ ಅಂತಲ್ಲ, ಇತರೆ ಹಲವಾರು ಹಗರಣಗಳು ನಡೆದಿದೆ. ಸಾಲ ಕೊಡ್ತಕ್ಕಂಥದ್ದಲ್ಲಿ ಹಗರಣ ನಡೆದಿದೆ, ಅಕ್ಕಿನಲ್ಲಿ ಹಗರಣ ನಡೆದಿದೆ, ಗೊಬ್ಬರದಲ್ಲಿ ಹಗರಣ ನಡೆದಿದೆ, ಮತ್ತು ಇವರು ಕಾಂಟ್ರಾಕ್ಟ್ ಕೆಲಸಗಳನ್ನ ಮಾಡಿದಾರಲ್ಲ ಅದರಲ್ಲೂ ಕೂಡ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಹಗರಣವನ್ನು ನಡೆದಿದೆ. ಇದನ್ನೆಲ್ಲನೂ ಮುಂದಿನ ದಿನದಲ್ಲಿ ಇವರು ಕಂಪ್ಲೇಂಟ್ ಕೊಟ್ಟು FIR ಹಾಕಿದ್ದಾರೆ. ಈ ಪೊಲೀಸ್ ಮುಖಾಂತರವಾಗಿ, ಈ FIR ಮುಖಾಂತರ ನನ್ನನ್ನು ಈ ಹೋರಾಟವನ್ನು ಕುಗ್ಗಿಸಿ ಎದುರಿಸ್ಬೋದು ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಏನು ಈ ಜನ ರೈತಾಪಿ ಜನ ಷೇರುದಾರರು ನಮ್ಮನ್ನು ಆಯ್ಕೆ ಮಾಡಿ ಅಲ್ಲಿ ಕಳಿಸಿದ್ದಾರೆ, ಅವ್ರ ಋಣವನ್ನು ತೀರ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀನಿ. ಇದರಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯ ಪ್ರಶ್ನೆ ಇಲ್ಲ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಶ್ರೀಧರ್ ಅವರೇ, TAPCMC ಸೊಸೈಟಿಲಿ ಸರ್ ಎಷ್ಟು ಜನ ಡೈರೆಕ್ಟರ್ ಇದ್ದಾರೆ ಸರ್? ಒಟ್ಟು ಮಳವಳ್ಳಿ ತಾಲೂಕಿನ TAPCMSನಲ್ಲಿ 14 ಜನ ನಿರ್ದೇಶಕರುಗಳು ಮತ್ತು 1 DCC ಬ್ಯಾಂಕ್ ಕಡೆಯಿಂದ ನಾಮನಿರ್ದೇಶಕರಾಗಿ ಬರ್ತಾರೆ. ಏನಪ್ಪ ಇದು ಅದೃಷ್ಟನೋ ದುರಂತನೋ ದುರ್ದೈವನೋ ಗೊತ್ತಿಲ್ಲ. ಮಳವಳ್ಳಿ ತಾಲೂಕಿನ ಜನಪ್ರಿಯ ಶಾಸಕರು ನರೇಂದ್ರ ಸ್ವಾಮಿಯವರು ಹುರಿಗಾಲಿ ಕೋಆಪರೇಟಿವ್ ಸಹಕಾರ ಸಂಘದಿಂದ DCC ಬ್ಯಾಂಕ್ ಹೋಗಿ DCC ಬ್ಯಾಂಕ್ ಮುಖಾಂತರ ನಮ್ಮ TAPCMSಗೆ ನಿರ್ದೇಶಕರಾಗಿ ಬಂದಿದ್ದಾರೆ. ಕಳೆದ ಬಾರಿನೂ ಕೂಡ ಅವರು ನಿರ್ದೇಶಕರಾಗಿ 5 ವರ್ಷ TAPCMSನಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಈಗಲೂ ಕೂಡ ಅವರು DCC ಬ್ಯಾಂಕ್ ಕಡೆಯಿಂದ ನಿರ್ದೇಶಕರಾಗಿ ನಮ್ಮ TAPCMSಲಿ ಇದ್ದಾರೆ. ಆದರೆ ಇಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದ್ರೂ ಕೂಡ, ಇಷ್ಟು ದಿನಗಳಾದರೂ ಕೂಡ ಪತ್ರಿಕಾಗೋಷ್ಠಿ ನಾವು ಕೂಡ ಮಾಡಿದ್ವಿ, ಅವರು ಮಾಡಿದ್ರು, ನಮ್ಮ ಕೌಂಟ್ರ್ ಕೊಟ್ಟರು. ಮಳವಳ್ಳಿ ತಾಲೂಕಲ್ಲಿ ಜಾಹೀರಾತಾಗಿ ಇಡೀ ಜಿಲ್ಲೆಯಲ್ಲಿ ಈ ವಿಚಾರ ನಡೆದಿದ್ರು ಕೂಡ ಇಲ್ಲಿ ಗಂಟ ಸನ್ಮಾನ್ಯ ಶಾಸಕರು ಈ ಒಂದು TAPCMSನ ಭ್ರಷ್ಟಾಚಾರದ ವಿರುದ್ಧ ಎಲ್ಲೂ ಕೂಡ ಇದನ್ನು ಹೊರತರ್ತಕ್ಕಂಥದ್ದು ಮತ್ತು ಅಧಿಕಾರಿಗಳಿಗೆ, ಅಲ್ಲಿರ್ತಕ್ಕಂಥವ್ರಿಗೆ, ಸಂಬಂಧಪಟ್ಟಂಥವ್ರಿಗೆ ಯಾವುದೇ ರೀತಿ ಒಂದು ಈ ಹಣವನ್ನು ಯಾವ ರೀತಿ ಆಯ್ತಕ್ಕಂಥ ಮಾಹಿತಿ ತಗೊಳ್ತಕ್ಕಂಥದ್ದು ಮತ್ತು ಇದ್ರ ಬಗ್ಗೆ ಯಾವುದೇ ರೀತಿ ಇಲ್ಲಿವರೆಗೂ ಪ್ರತಿಕ್ರಿಯೆ ನೀಡಿಲ್ಲ. ಈ ಮೌನದ ಉದ್ದೇಶವೇನು ಶಾಸಕರದು?
ಅಲ್ಲಿ ನಿರ್ದೇಶಕರಾಗಿದ್ದರೂ ಕೂಡ ಈ ಮಟ್ಟಕ್ಕೆ ಭ್ರಷ್ಟಾಚಾರ ನಡೆದಿದ್ರೂ ಕೂಡ ನೀವು ಯಾಕೆ ಇನ್ನೂ ಮೌನವನ್ನು ವಹಿಸಿದ್ದೀರಿ ಅಂತಕ್ಕಂಥದ್ದು ನನ್ನ ಯಕ್ಷ ಪ್ರಶ್ನೆ. ಆದರೆ ಈ ವಿಚಾರ ಶಾಸಕರಿಗೆ ಗೊತ್ತಿದ್ದೂ ಕೂಡ ನೀವು ಮೌನವಾಗಿದ್ದೀರಾ. ಮತ್ತು ಈಗ ಸಹಕಾರ ಸಂಘನ ಎಲ್ಲಿ ತಗೊಂಡೋಗ್ಬಿಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನೀವು ನಿರ್ಧಾರ ಮಾಡಿದ್ದೀರಿ. ಈ ರೈತರ ಪರಿಸ್ಥಿತಿ ಏನು? ಇದು ರೈತರು ಸಹಕಾರ ಸಂಘ. ಈಗ ಮಳವಳ್ಳಿ ತಾಲೂಕಿನಲ್ಲಿ ಹೆಡ್ ಕ್ವಾರ್ಟರ್ನಲ್ಲಿ ಇರ್ತಕ್ಕಂಥದ್ದು ಒಂದು TAPCMS ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ಒಂದು PLD ಬ್ಯಾಂಕು ಕರ್ತವ್ಯ, ಎರಡು ಒಂದು ರೈತರ ಸಹಕಾರ ಸಂಘಗಳು ಎರಡು ಈ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸ್ತವೆ. ಇವೆರಡೂ ಸಹಕಾರ ಸಂಘಗಳು ಪ್ರಬಲವಾಗಿ ಬೆಳಿಬೇಕೇ ಹೊರತು ಅದರ ದುರ್ಬಳಕೆ ಆಗಿದ್ರು ಕೂಡ ಇಷ್ಟು ದಿನಗಳಾದರೂ ಕೂಡ ನೀವು ಯಾಕೆ ಶಾಸಕರು ಇದ್ರ ಬಗ್ಗೆ ಇನ್ನೂ ಗಮನ ಹರಿಸ್ತೇನೆ ಮೌನವನ್ನು ವಹಿಸಿದ್ದೀರಿ ಅಂತಕ್ಕಂಥದ್ದು ನನ್ನ ಒಂದು ಪ್ರಶ್ನೆ. ಯಾಕಂದರೆ ನೀವು ಸಹಕಾರ ಸಂಘ ಉಳಿಸ್ಬೇಕು. ಈಗ ನೀವು ಒಂದು ಪುರಿಗಾಲಿ ಅಂತ ಒಂದು ಸೊಸೈಟಿಯಿಂದ DCC ಬ್ಯಾಂಕು, DCC ಬ್ಯಾಂಕಿಂದ TAPCMS, ಅದಾದಮೇಲೆ ಈಗ ಅಪೆಕ್ಸ್ ಬ್ಯಾಂಕ್ ಹೋಗಿದ್ದೀರಿ ಅಂತಕ್ಕಂಥ ಮಾಹಿತಿ ಇದೆ. ಹೌದು, ಸಹಕಾರ ಸಂಘದಲ್ಲಿ ಅವಕಾಶ ಇದೆ. ಇದು ಪ್ರಜಾಪ್ರಭುತ್ವ, ಸಂವಿಧಾನ ಇದೆ. ಸಂವಿಧಾನದಲ್ಲಿ ಯಾರಿಗೆ ಬೇಕಾದ್ರೂ ಅವಕಾಶ ಇದೆ, ಎಲ್ಲಿಗೆ ಬೇಕಾದ್ರೂ ಹೋಗ್ಲಿಕ್ಕೆ, ಅಧಿಕಾರ ಅನುಭವಿಸ್ಲಿಕ್ಕಿದೆ. ಒಳ್ಳೇದಾಗಲಿ, ಹೋಗಿ. ಬಟ್ ಈಗ ನೀವು ನಿರ್ದೇಶಕರಾಗಿರ್ತಕ್ಕಂಥ ಈ ಸಹಕಾರ ಸಂಘದಲ್ಲಿ ಇಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಇರೋದ್ರಿಂದ ನೀವು ಇದ್ರ ಬಗ್ಗೆ ಯಾಕೆ ಇನ್ನೂ ಗಮನ ವಹಿಸಿಲ್ಲ? ನಿಮ್ಮ ಆಡಳಿತ ಮಂಡಳಿ, ನಿಮ್ಮ ಬೆಂಬಲಿಗರು, ನಿಮ್ಮ ಪಕ್ಷದವರೇ ಕಳೆದ ಬಾರು ಅಧ್ಯಕ್ಷರು ಉಪಾಧ್ಯಕ್ಷರು, ಈ ಬಾರಿ ನಿಮ್ಮ ಪಕ್ಷದ ಬೆಂಬಲಿಗರೇ ಅಧ್ಯಕ್ಷರು ಉಪಾಧ್ಯಕ್ಷರು, ಯಾಕೆ ನೀವು ಕಣ್ಮುಚ್ಕೊಳ್ತಿದ್ದೀರಿ? ಇದ್ರ ಬಗ್ಗೆ ಶಾಸಕರು ಆದಷ್ಟು ಬೇಗ ಈ ವಿಚಾರದಲ್ಲಿ ಗಮನ ಹರಿಸಿ ಈ ಸಹಕಾರ ಸಂಘದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು, ಹಣವನ್ನು ಮತ್ತೆ ಸಹಕಾರ ಸಂಘಕ್ಕೆ ಸೇರಲಿಕ್ಕೆ ಮತ್ತು ಸಂಬಂಧಪಟ್ಟವ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಶ್ರೀಯುತ ಶ್ರೀಧರ್ ಅವರು ಏನು ಹೇಳಿದ್ರು ಅಂತ. ನೋಡಿ, ಇವತ್ತು ರಾಜಕೀಯ ಅನ್ನೋದು ಎಲ್ಲ ಕಡೆ ಒಂದು ವ್ಯಾಪಾರವಾಗಿ ಪರಿಣಮಿಸಿದೆ. ಇಲ್ಲಿ ಎಲ್ಲೂ ಕೂಡ ನಾವು ಒಂದು ಪ್ರಾಮಾಣಿಕತೆನ, ಒಂದು ನಿಜವಾದಂಥ ಒಬ್ಬ ಲೀಡರ್ನ ಹುಡುಕೋದು ಬಹಳ ಕಷ್ಟ ಇದೆ. ಅದರಲ್ಲೂ ನಮ್ಮ ಮಳವಳ್ಳಿ ಹೇಳಿ ಕೇಳಿ ಒಂದು ಮೀಸಲು ಕ್ಷೇತ್ರ. ಆದರೆ ಒಂದು ಸಣ್ಣ FIR ಇಂದ ಒಬ್ಬ ವ್ಯಕ್ತಿನ ಗದರಿಸಿ ಸುಮ್ಮನಿಸ್ಲಿಕ್ಕೆ ಸಾಧ್ಯವಾಗುವಂಥ ಒಂದು ಕಾಲಘಟ್ಟದಲ್ಲಿ ನಾವು ಬದುಕ್ತಿಲ್ಲ ಅನ್ನೋದನ್ನ ನಾನು ಯಾರಿಗೇ ಆದರೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ FIR ಆದ ತಕ್ಷಣ ಒಬ್ಬ ವ್ಯಕ್ತಿಗೆ ಜೈಲಿಗೆ ಹಾಕುವಂಥದ್ದು, ಅದನ್ನು ಶಿಕ್ಷೆಗೆ ಒಳಪಡಿಸುವಂಥದ್ದು ಸಾಧ್ಯನೇ ಇಲ್ಲ. ಯಾಕೆಂದರೆ ಇಲ್ಲಿ ಯಾವುದೇ ಒಂದು ಅಪರಾಧನೇ ಆಗಿಲ್ಲ ಸ್ನೇಹಿತರೆ. ಆದರೂ ಕೂಡ ಒಂದು ಸುಖ ಸುಮ್ಮನೆ ಒಂದು FIRನ ಮಾಡಲಾಗಿದೆ. ಇಲ್ಲಿ ಒಂದು ಮಾನವ ಶಕ್ತಿನೂ ಕೂಡ ವೇಸ್ಟ್ ಆಗಿದೆ. ಒಂದು ಅನವಶ್ಯಕ ಕೇಸ್ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದ ಈ ಒಂದು ವಿಡಿಯೋ ನೋಡೋದಕ್ಕಾಗಿ. ಈ ಸ್ಟೋರಿನ ದಯಮಾಡಿ ಮಳವಳ್ಳಿ ತಾಲೂಕಿನ ಪ್ರತಿ ಮೊಬೈಲ್ಗೂ ಶೇರ್ ಮಾಡಿ. ಮತ್ತೊಂದು ಸ್ಟೋರಿಯಿಂದ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದ ಸ್ನೇಹಿತರೆ.